ನಮ್ಮ ಜೊತೆ ಈಗ ಮಾಲೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಂಜೇಗೌಡರಿದ್ದಾರೆ. ಸರ್, ಸುರ್ಜೇವಾಲ ಅವ್ರ ಜೊತೆ ಸಭೆ ನಡೆಸಿದ್ರಿ, ಏನೆಲ್ಲ ಅವರು ನಿಮಗೆ ಕ್ವಶನ್ಗಳನ್ನು ಕೇಳಿದ್ರು, ನೀವೇನು ಹೇಳಿದ್ರಿ ಅಂತ? ಸುರ್ಜೇವಾಲ ಸಾಹೇಬರು AICCಯಿಂದ ಬಂದು ನಿನ್ನೆಯಿಂದ ಶಾಸಕರುಗಳನ್ನು ಒಬ್ಬೊಬ್ಬ ಶಾಸಕರು ಒಂದು ಟೈಮಿಂಗ್ ಕೊಟ್ಟು ಕರೆಸಿದ್ರು. ಅದೇ ರೀತಿ ನನಗೆ ಇವತ್ತು 10:30 ಟೈಮ್ ಇತ್ತು, ನಾನು ಮಾಡಿದ್ವಿ. ಇಷ್ಟೇ ಕೇಳಿದ್ದು, ಸರ್ಕಾರ ಬಂದ ಮೇಲೆ ಡೆವಲಪ್ಮೆಂಟ್ಸ್ಗೆ ನಿಮ್ಮ ಕ್ಷೇತ್ರಕ್ಕೆ ಯಾವ ರೀತಿ ಸಹಕಾರ ಸಿಗ್ತಾ ಇದೆಯಿಲ್ಲ ಸರ್ಕಾರದಲ್ಲಿ ಅಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿಶೇಷವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಒಳ್ಳೆಯ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಸರ್ಕಾರ ಬಂದ ಮೇಲೆ ನಾನು 2ನೇ ಅವಧಿಗೆ ಶಾಸಕನಾದ ಮೇಲೆ ನನ್ನ ತಾಲೂಕಿಗೆ ಸುಮಾರು 2200 ಕೋಟಿ ಡೆವಲಪ್ಮೆಂಟ್ಸ್ಗೆ ಅವಕಾಶ ಸಿಕ್ಕಿದೆ. ಅಂಕಿ ಅಂಶ 2200 ಕೋಟಿ ಯಾವುದು ಅಂತೇಳಿ ಕೊಟ್ಟಿದ್ದೇನೆ. ನನಗೆ ತೃಪ್ತಿ ಆಗಿದೆ ಸರ್ಕಾರದ ಮತ್ತು ಮಂತ್ರಿಗಳ ಸಹಕಾರ ಅಂತ ಹೇಳಿದ್ದೀನಿ. ಶಾಸಕರ ಅಸಮಾಧಾನವಾಗಿದೆ, ಅನುದಾನ ಸಿಗ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಸುರ್ಜೇವಾಲ ಅವರು ಬಂದು ಶಾಸಕರ ಒಂದು ವಿಶ್ವಾಸ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದೆ. ನೋಡಿ, ಆ ಥರ ಏನೂ ಇಲ್ಲ. ಸಾಮಾನ್ಯವಾಗಿ ಕಾಂಗ್ರೆಸ್ ಹೈಕಮಾಂಡು 2 ವರ್ಷ ಆಗೋಯ್ತಲ್ಲ, ಶಾಸಕರ ಅಭಿಪ್ರಾಯಗಳನ್ನು ಕೇಳ್ತಾ ಇದ್ದಾರೆ. ಎಲ್ಲ ಶಾಸಕರು ಕೂಡ ಒಳ್ಳೆ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಸರ್ಕಾರ ಪರ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಅಭಿಪ್ರಾಯ ನಾನು ನೋಡಿದೆ. ಒಳ್ಳೆ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ನನ್ನ ಅಭಿಪ್ರಾಯ ಕೂಡ ಅದೇ ಕೊಟ್ಟಿದ್ದೀನಿ. ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ, ಶಾಸಕರ ಮನವಿಯೂ ಕೂಡ ಕೇರಂತಿಲ್ಲ ಅನ್ನುವಂತಹ ಆರೋಪವನ್ನು ನಿಮ್ಮ ಜಿಲ್ಲೆಯ ಕ್ಷೇತ್ರದ ಶಾಸಕರು ಕೂಡ ಮಾಡಿದ್ದಾರೆ. ಸರ್, ಅದು ಯಾರು ಮಾಡಿದ್ರೋ ಗೊತ್ತಿಲ್ಲ. ನಮ್ಮ ಅದೃಷ್ಟ ಜಿಲ್ಲಾ ಮಂತ್ರಿ ಸುರೇಶ್ ಅವರು ನಮ್ಮ ಜಿಲ್ಲೆಗೆ ಸಿಕ್ಕಿದಂಥವ್ರು. ಇವತ್ತು ಡೆವಲಪ್ಮೆಂಟ್ಸ್ಗೆ ಇವತ್ತು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಕೋಲಾರಿಗೆ ರಿಂಗ್ ರೋಡ್ ಆಗಿರ್ಬೋದು, APMC ಹಾರ್ಡ್ ಆಗಿರ್ಬೋದು, ಸುಮಾರು ಯೋಜನೆಗಳಿಗೆ ಜಿಲ್ಲಾ ಕೇಂದ್ರಕ್ಕೆ ನನ್ನ ತಾಲೂಕು ಬಂದಾಗ ಫ್ಲೇವರ್ 3.5 ಕಿಲೋಮೀಟ್ರ್ ಆಗಿರ್ಬೋದು, 4 ಲೈನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮತ್ತು ರಂಗಮಂದಿರ ಆಗಿರ್ಬೋದು, ಇವೆಲ್ಲ ಸುಮಾರು ಯೋಜನೆಗಳನ್ನು ಕಾರ್ಯಕ್ರಮಕ್ಕೆ ತರಬೇಕಾದ್ರೆ ನಮ್ಮ ಜಿಲ್ಲಾ ಮಂತ್ರಿ ಸಹಕಾರ ಇಲ್ಲದೇ ಇದ್ದಿದ್ರೆ, ಅಂಥ ಮಂತ್ರಿ ಜಿಲ್ಲಾ ಮಂತ್ರಿ ಆಗದೇ ಇದ್ದಿದ್ರೆ ಇವೆಲ್ಲ ನಮ್ಗೆ ಸಿಗ್ತಾ ಇರಲಿಲ್ಲ. ಸೆಪ್ಟೆಂಬರ್ ಬಳಿಕ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು, ಒಂದು ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿವೆ. ಅದ್ರ ಬಗ್ಗೆ ಏನಾದರೂ ಸುರ್ಜೇವಾಲ ಅವರು ನಿಮ್ಮನ್ನು ಕೇಳಿದ್ರಾ? ನಾಯಕತ್ವದ ಆ ವಿಷಯ ಮತ್ತೆ ಪ್ರಸ್ತಾಪನೆ ಆಗಿಲ್ಲ. ಇದಿಷ್ಟು ನಂಜೇಗೌಡರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಬಸವರಾಜ್, ರಾಜ್ ನ್ಯೂಸ್, ಬೆಂಗಳೂರು.